ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವಿಡಿಯೋಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ಮಾರ್ನಿಂಗ್ 5:30ಗೆ ಎದ್ದು ಆಚೆ ಎಲ್ಲ ಗುಡಿಸ್ಕೊಂಡು ರಂಗೋಲಿ ಬಿಟ್ಟು ನಂತರ ಬರೋತ್ತಿಗೆ 6:45 ನಂತರ ಒಂದು ಲೋಟ ಬಿಸಿನೀರು ಕುಡ್ದು ಪಾತ್ರೆ ಇದ್ದರೆ ತೊಳ್ಕೊತೀನಿ. ನೈಟ್ ಟೈಮೇ ತೊಳ್ಕೊತೀನಿ, ಒಂದೊಂದು ದಿನ ಮಿಸ್ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಎಲ್ಲ ಒಂದೇ ಪರ್ಫೆಕ್ಟಾಗಿ ಅಂತೂ ಮಾಡೋಕ್ಕೋಗಲ್ಲ ನಾನು. 6:30 ಆಯಿತು, ಈಗ ಒಂದು ಲೋಟ ಕಾಫಿ ಕುಡಿಲೇಬೇಕಲ್ಲ. ಒಂದು ಲೋಟ ಕಾಫಿ ಕುಡಿದು ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ತಿಂಡಿ ಏನಿಲ್ಲ, ಇವತ್ತು ಪಲಾವ್ ಮಾಡ್ತಾಯಿದ್ದೀನಿ. ತರಕಾರಿ ಹಾಕಿ ಪಲಾವ್ ಮಾಡ್ತಾಯಿದ್ದೀನಿ ಅಷ್ಟೇ ಸಿಂಪಲ್ಲಾಗಿ. ಪಲಾವ್ ಮಾಡೋ ಮಧ್ಯದಲ್ಲಿ ಎಷ್ಟು ಕಾಟ ಕೊಡ್ತಾರೆ ಅಂದರೆ ನನ್ನ ಮಕ್ಕಳು ಒಂದೊಂದು ಚೂರಿಗೂ ಅಮ್ಮ ನಂಗೆ ಅದೆಲ್ಲಿ, ಅಮ್ಮ ನಂಗೆ ಇದೆಲ್ಲಿ, ಅಮ್ಮ ನಂಗೆ ಇದು ಕೊಡು ಅಂತ. ಪಲಾವ್ ಮಾಡೋದು ಬಿಟ್ಟು ಹೋಗಿ ಅವ್ರನ್ನ ರೆಡಿ ಮಾಡಿ ನಂತರ ಬಂದು ನಾನು ತಿಂಡಿ ಮಾಡಬೇಕು. ಆ ಮಕ್ಕಳು ಹೋಗೋ ಗಂಟ ಎಷ್ಟು ಗಡಿಬಿಡಿಲಿರ್ತಾರೆ ಅಂದರೆ ತಾಯಂದಿರು ಮನೆಯಿಂದ ಆಚೆ ಕಳಿಸ್ಬಿಟ್ರೆ ಸಾಕು, ಆಮೇಲೆ ಉಫ್ ಸಂಜೆ ಬರೋಗಂಟ ಫ್ರೀ ಅನ್ನೋಂಗೆ. ಕ್ಲೈಮೇಟ್ ಮಾತ್ರ ತುಂಬ ಚೆನ್ನಾಗಿತ್ತು. ನನಗಂತೂ ಆ ಕ್ಲೈಮೇಟ್ ನೋಡ್ತಾನೆ ಇರಬೇಕು ಅನ್ನಿಸ್ತಿತ್ತು. ಹಾಗೆ ನಮ್ಮ ಚಿಂಟು ಹತ್ರ ಸ್ವಲ್ಪ ಮಾತಾಡಿಕೊಂಡು ಮತ್ತೆ ತಿಂಡಿ ಕಡೆಗೆ ಬಂದೆ. ಆಮೇಲೆ ನಂತರ ನನ್ನ ಮಗಳಿಗೆ ತಲೆ ಬಾಚ್ಕೊಟ್ಟು, ಅವಳಿಗೆ ತಲೆ ಬಾಚ್ಕೊಡೋತ್ತಿಗೆ ನನಗೆ ಸುಸ್ತಾಗೋಗುತ್ತೆ. ಅವಳು ಸಿಕ್ಕಾಗಿದೆ ಅಮ್ಮ ಅಮ್ಮ ಅಂತ ಸಂದು ಹೊಳೋದೇ ಆಗುತ್ತೆ. ನಂತರ ತೊಳೆದಿರೋ ಪಾತ್ರೆ ಎಲ್ಲ ಜೋಡಿಸ್ಕೊಂಡು ಲಂಚ್ ಬ್ಯಾಗ್ಸ್ ರೆಡಿ ಮಾಡಬೇಕು. ಅವರಿಗೆ ಲಂಚ್ ಬ್ಯಾಗ್ಸ್ ಎಲ್ಲನೂ ಕೊಟ್ಟು ಕಳಿಸಿ ತಿಂಡಿ ಹಾಕ್ಕೊಟ್ಟು ಸ್ಕೂಲಿಗೆ ಹೊರಡಿಸ್ಬೇಕು. ಹಾಗೆ 8:30 ಆಗಿದೆ. 9:15ಗೆ ಬಸ್ ಬರೋದು. ಅವ್ರು ತಿನ್ನೋ ಹೊತ್ತಿಗೆ ಅಷ್ಟೊತ್ತಾಗುತ್ತೆ ಟಿ ವಿ ನೋಡಿಕೊಂಡು. ಮತ್ತು 9 ಗಂಟೆ ಆದರೂ ಕ್ಲೈಮೇಟ್ ನೋಡಿ ಎಷ್ಟು ವಾವ್ ಚೆನ್ನಾಗಿದೆ ಅಲ್ವಾ. ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.